ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಪುಸ್ತಕದ ಆಹಾರ ಥೀಮ್ನಲ್ಲಿ ನೀಡಲಾಗಿರುವ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವಾಗ ಗಮನ ಹರಿಸಬೇಕಾದ ಅಂಶಗಳು ಯಾವುವು ಮತ್ತು ಈ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯಗಳನ್ನು ವೃದ್ಧಿಸಬೇಕು ಎಂದು ಚರ್ಚಿಸೋಣ. ಈ ಥೀಮ್ 4 ಮತ್ತು 5ನೇ ತರಗತಿಯಲ್ಲಿರುವ ಆಹಾರ ಆರೋಗ್ಯ, ಆಹಾರ ಅಭ್ಯಾಸ, ಆಹಾರ ಜೀವದ ಜೀವಾಲ ಅಧ್ಯಾಯಗಳನ್ನು ಒಳಗೊಂಡಿರುತ್ತದೆ. ಈ ಥೀಮ್ಗೆ ಮ್ಯಾಪ್ ಮಾಡಲಾಗಿರುವ 3, 4 ಮತ್ತು 5ನೇ ತರಗತಿಯ ಕಲಿಕಾ ಫಲಗಳನ್ನು ಇಲ್ಲಿ ನೋಡಬಹುದಾಗಿದೆ. ಅಭ್ಯಾಸ ಪುಸ್ತಕದ ಆಹಾರ ಥೀಮ್ನಲ್ಲಿ ಕೇಳಲಾಗಿರುವ 2ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ರಾಜು ಈ ಕೆಳಗೆ ತೋರಿಸಿರುವಂತೆ ಕೆಲವು ಆಹಾರ ಪದಾರ್ಥಗಳನ್ನು ಗುಂಪು ಮಾಡಿದ್ದಾನೆ. ಅವನು ಯಾವ ಆಹಾರ ಪದಾರ್ಥಗಳನ್ನು ತಪ್ಪು ಗುಂಪಿನಲ್ಲಿ ಇರಿಸಿದ್ದಾನೆ? ಗುಂಪುಗಳು: ಸಸ್ಯಗಳಿಂದ ಪಡೆದ ಆಹಾರ ಪದಾರ್ಥಗಳು ಮತ್ತು ಸಸ್ಯಗಳಿಂದ ಪಡೆಯದ ಆಹಾರ ಪದಾರ್ಥಗಳು. ತುಪ್ಪ ಮತ್ತು ಅಡುಗೆ ಎಣ್ಣೆ ಸಸ್ಯಗಳಿಂದ ಪಡೆದ ಆಹಾರ ಪದಾರ್ಥಗಳಲ್ಲಿ ಗುಂಪಾಗಿವೆ. ಉಪ್ಪು ಮತ್ತು ಅರಿಶಿನ ಸಸ್ಯಗಳಿಂದ ಪಡೆಯದ ಆಹಾರ ಪದಾರ್ಥಗಳಲ್ಲಿ ಗುಂಪಾಗಿವೆ. ಇವುಗಳಲ್ಲಿ ಯಾವ ಆಹಾರ ಪದಾರ್ಥವು ತಪ್ಪಾಗಿ ಗುಂಪಾಗಿದೆ ಎಂದು ನೋಡಬೇಕಾಗಿದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಡುಗೆ ಎಣ್ಣೆ ಮತ್ತು ಅರಿಶಿನ, ಬಿ ಅಡುಗೆ ಎಣ್ಣೆ ಮತ್ತು ಉಪ್ಪು, ಸಿ ತುಪ್ಪ ಅರಿಶಿನ, ಡಿ ತುಪ್ಪ ಉಪ್ಪು. ಸರಿಯಾದ ಉತ್ತರ ಆಯ್ಕೆ ಸಿ ತುಪ್ಪ ಮತ್ತು ಅರಿಶಿನ. ಏಕೆಂದರೆ ಇಲ್ಲಿ ನೀಡಿರುವ ಎಲ್ಲಾ ವಿವರಗಳನ್ನು ಪರಿಶೀಲಿಸಿದಾಗ ತುಪ್ಪ ಮತ್ತು ಅರಿಶಿನ ತಪ್ಪಾದ ಗುಂಪುಗಳಲ್ಲಿ ಇರಿಸಿರುವುದನ್ನು ನಾವು ನೋಡಬಹುದಾಗಿದೆ. ತುಪ್ಪ ಸಸ್ಯಗಳಿಂದ ಪಡೆಯದ ಆಹಾರ ಪದಾರ್ಥಗಳ ಗುಂಪಿಗೆ ಸೇರಬೇಕಾಗಿತ್ತು ಹಾಗೂ ಅರಿಶಿನ ಸಸ್ಯಗಳಿಂದ ಪಡೆದ ಆಹಾರ ಪದಾರ್ಥಗಳ ಗುಂಪಿಗೆ ಸೇರಬೇಕಾಗಿತ್ತು. ಹಾಗಾಗಿ ಆಯ್ಕೆ ಸಿ ಸರಿಯಾದ ಉತ್ತರ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಈಗ ಚರ್ಚಿಸೋಣ. ಈಗ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಈ ಪ್ರಶ್ನೆಯ ಉದ್ದೇಶ ಆಹಾರ ಪದಾರ್ಥಗಳನ್ನು ಅವುಗಳ ಮೂಲಗಳ ಆಧಾರದ ಮೇಲೆ ವರ್ಗೀಕರಿಸುವ ತಿಳುವಳಿಕೆಯನ್ನು ಪರೀಕ್ಷಿಸುವುದು. ಹಾಗಾಗಿ ಈ ಪ್ರಶ್ನೆಯಲ್ಲಿ ಆಹಾರ ಮೂಲಗಳು ಮತ್ತು ಅವುಗಳ ಮೂಲಗಳ ಆಧಾರದ ಮೇಲೆ ಆಹಾರದ ವರ್ಗೀಕರಣದ ಪರಿಕಲ್ಪನೆಯನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಆಹಾರ ಪದಾರ್ಥಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಸೂಕ್ತ ಗುಂಪುಗಳನ್ನಾಗಿ ವರ್ಗೀಕರಿಸುವ ವಿದ್ಯಾರ್ಥಿಗಳ ಸಾಮರ್ಥ್ಯ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಯಾವೆಲ್ಲ ಹಂತಗಳನ್ನು ಪಾಲಿಸಬೇಕೆಂದು ನೋಡೋಣ. ಆಹಾರ ಮೂಲಗಳು ಮತ್ತು ಅವುಗಳ ಆಕಾರ ಅಥವಾ ಮೂಲದ ಆಧಾರದ ಮೇಲೆ ಆಹಾರದ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಪದಗಳನ್ನು ನೆನಪಿಸಿಕೊಳ್ಳಬೇಕು. ನಂತರ ಸಸ್ಯಗಳಿಂದ ಪಡೆಯಲಾಗಿದೆ ಅಥವಾ ಸಸ್ಯಗಳಿಂದ ಪಡೆದಿಲ್ಲ ಎನ್ನುವುದರ ಅಡಿಯಲ್ಲಿ ಪಟ್ಟಿ ಮಾಡಲಾದ ಪ್ರತಿಯೊಂದು ಪದಾರ್ಥವನ್ನು ಪರಿಶೀಲಿಸಬೇಕು. ಈಗ ತಪ್ಪಾಗಿ ಗುಂಪು ಮಾಡಲಾದಂತ ಪದಾರ್ಥಗಳನ್ನು ಗುರುತಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅದಕ್ಕೆ ವೃತ್ತವನ್ನು ಹಾಕಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದೆಂದು ಚರ್ಚಿಸೋಣ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಆಹಾರ ಪದಾರ್ಥಗಳ ಮೂಲಗಳ ಆಧಾರದ ಮೇಲೆ ಅವುಗಳನ್ನು ಹೇಗೆ ಗುಂಪು ಮಾಡುವುದು ಎಂಬುದನ್ನು ವಿವರಿಸಬೇಕು. ಅದನ್ನು ವಿವರಿಸಲು ಸರಳ ಉದಾಹರಣೆಗಳನ್ನು ಬಳಸಬಹುದು. ನಂತರ ಸಸ್ಯ ಮೂಲ ಮತ್ತು ಸಸ್ಯ ಮೂಲವಲ್ಲದ ಆಹಾರಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು. ಸ್ಪಷ್ಟತೆಗಾಗಿ ಉದಾಹರಣೆಗಳನ್ನು ನೀಡುವುದು ಉತ್ತಮ. ವಿವಿಧ ಆಹಾರ ಪದಾರ್ಥಗಳನ್ನು ಸಸ್ಯಗಳಿಂದ ಪಡೆಯಲಾಗಿದೆ ಮತ್ತು ಸಸ್ಯಗಳಿಂದ ಪಡೆಯಲಾಗಿಲ್ಲ ಎಂದು ವರ್ಗೀಕರಿಸುವ ನಕ್ಷೆಯನ್ನು ತಯಾರಿಸಿ ಅದನ್ನು ಅವರಿಂದ ಅಭ್ಯಾಸ ಮಾಡಿಸಬಹುದು. ಈಗ ನೀಡಿರುವ ಆಯ್ಕೆಗಳನ್ನು ವಿಶ್ಲೇಷಿಸಿ ಸರಿಯಾದ ಉತ್ತರವನ್ನು ಗುರುತಿಸಲು ಪ್ರೇರೇಪಿಸಬೇಕು. ಅದಕ್ಕೆ ವಿವಿಧ ಆಹಾರ ಪದಾರ್ಥಗಳನ್ನು ಸರಿಯಾದ ಗುಂಪುಗಳಾಗಿ ವಿಂಗಡಿಸುವ ಪ್ರಶ್ನೆಗಳನ್ನು ಕೇಳಬಹುದು. ಈಗ ಇದೇ ಥೀಮ್ನ 3ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಚಿತ್ರದಲ್ಲಿ ತೋರಿಸಿರುವ ಆಹಾರವು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯ ದೈನಂದಿನ ಆಹಾರ ಪದ್ಧತಿಯಾಗಿದೆ. ಇಲ್ಲಿ ನಾವು ಚಿತ್ರದಲ್ಲಿ ನೂಡಲ್ಸ್ ಮತ್ತು ಸ್ನಾಕ್ಸ್ ನನ್ನು ನೋಡಬಹುದಾಗಿದೆ. ಇದು ಮಗುವಿಗೆ ಸಮತೋಲನ ಆಹಾರವಲ್ಲ. ಹಾಗಾದರೆ ವಿದ್ಯಾರ್ಥಿಯ ದೇಹದ ಬೆಳವಣಿಗೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕ? ಆಯ್ಕೆಗಳು: ಎ ಪ್ರೋಟೀನ್, ಬಿ ಕಾರ್ಬೋಹೈಡ್ರೇಟ್ಸ್, ಸಿ ಕೊಬ್ಬು, ಡಿ ನಾರಿನಾಂಶ. ಸರಿಯಾದ ಉತ್ತರ ಆಯ್ಕೆ ಎ ಪ್ರೋಟೀನ್. ಏಕೆಂದರೆ ನೀಡಿರುವ ಆಯ್ಕೆಗಳಲ್ಲಿ ವಿದ್ಯಾರ್ಥಿಯ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗುವ ಪೋಷಕಾಂಶವು ಪ್ರೋಟೀನ್ ಆಗಿರುತ್ತದೆ. ಹಾಗಾಗಿ ಆಯ್ಕೆ ಎ ಸರಿಯಾದ ಉತ್ತರ. ಈ ಪ್ರಶ್ನೆಯು ಏನನ್ನು ಪರೀಕ್ಷಿಸುತ್ತದೆ ಎಂದು ನೋಡುವುದಾದರೆ ಈ ಪ್ರಶ್ನೆಯ ಉದ್ದೇಶ
ಸಮತೋಲಿತ ಆಹಾರದ ಕುರಿತ ಜ್ಞಾನವನ್ನು ಪರೀಕ್ಷಿಸುವುದು. ಹಾಗಾಗಿ ಈ ಪ್ರಶ್ನೆ ಸಮತೋಲಿತ ಆಹಾರ ಮತ್ತು ಪೋಷಕಾಂಶಗಳ ಪ್ರಾಮುಖ್ಯತೆ ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ದೇಹದ ಬೆಳವಣಿಗೆಗೆ ಬೇಕಾಗುವ ಪೋಷಕಾಂಶವನ್ನು ಸರಿಯಾಗಿ ಗುರುತಿಸಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಮೂಲಕ ವಿವಿಧ ರೀತಿಯ ಪೋಷಕಾಂಶಗಳು ಮತ್ತು ಅವುಗಳ ನಿರ್ದಿಷ್ಟ ಪಾತ್ರಗಳನ್ನು ನೆನಪಿಸಿಕೊಳ್ಳುವಂತಹ ಮತ್ತು ದೇಹದ ಬೆಳವಣಿಗೆಗೆ ಯಾವ ಪೋಷಕಾಂಶವು ನಿರ್ಣಾಯಕವಾಗಿದೆ ಎಂಬುದನ್ನು ನಿರ್ಧರಿಸಲು ಅವರ ಜ್ಞಾನವನ್ನು ಅನ್ವಯಿಸುವ ವಿದ್ಯಾರ್ಥಿಗಳ ಸಾಮರ್ಥ್ಯ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಯಾವೆಲ್ಲ ಹಂತಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ನೋಡೋಣ. ಮೊದಲಿಗೆ ಪೌಷ್ಟಿಕ, ಪೋಷಕಾಂಶಗಳು ಮತ್ತು ಸಮತೋಲಿತ ಆಹಾರಕ್ಕೆ ಸಂಬಂಧಪಟ್ಟ ಪದಗಳನ್ನು ನೆನಪಿಸಿಕೊಳ್ಳಬೇಕು. ನಂತರ ಆಹಾರ ನಕ್ಷೆಯನ್ನು ವಿಶ್ಲೇಷಿಸಿ ವಿವಿಧ ಪೋಷಕಾಂಶಗಳ ಕಾರ್ಯಗಳನ್ನು ನೆನಪಿಸಿಕೊಳ್ಳಬೇಕು. ದೇಹ ನಿರ್ಮಾಣಕ್ಕೆ ಪೋಷಕಾಂಶಗಳ ಅಗತ್ಯತೆಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅದಕ್ಕೆ ವೃತ್ತವನ್ನು ಹಾಕಬೇಕು. ಈ ರೀತಿಯ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ಚರ್ಚಿಸೋಣ. ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಅಗತ್ಯ ಪೋಷಕಾಂಶಗಳನ್ನು ವಿವರಿಸಬೇಕಾಗುತ್ತದೆ. ಜೊತೆಗೆ ಬೆಳವಣಿಗೆ ಮತ್ತು ವಿಕಸನಕ್ಕೆ ಪ್ರತಿ ಪೋಷಕಾಂಶವೂ ವಹಿಸುವ ಪಾತ್ರವನ್ನು ಕೂಡ ವಿವರಿಸಬೇಕಾಗುತ್ತದೆ. ನಂತರ ಕೇಸ್ ಸ್ಟಡೀಸ್ ಅಥವಾ ನನ್ನ ತಟ್ಟೆ ಮೈ ಪ್ಲೇಟ್ ಇಂತಹ ದೃಶ್ಯ ಸಾಧನಗಳನ್ನು ಅಂದ್ರೆ ವಿಜುವಲ್ ಏಡ್ಸ್ ಅನ್ನು ಬಳಸಬಹುದು. ಮತ್ತೆ ಪ್ರಾಯೋಗಿಕ ಉದಾಹರಣೆಗಳನ್ನು ನೀಡಬೇಕಾಗುತ್ತದೆ. ಸಮತೋಲಿತ ಊಟದ ಯೋಜನೆಯನ್ನು ರಚಿಸುವುದು ಮತ್ತು ಪೋಷಕಾಂಶಗಳ ಹುಡುಕುವಿಕೆ ಅಂದ್ರೆ ನ್ಯೂಟ್ರಿಯೆಂಟ್ ಸ್ಕೇವೆಂಜರ್ ಹಂಟ್ ಎಂಬ ಆಟವನ್ನು ಆಡಿಸಬಹುದು. ಈ ರೀತಿಯ ಹೆಚ್ಚಿನ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಿಗೆ ಇದೇ ರೀತಿಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಅಸಮತೋಲಿತ ಆಹಾರದ ಉದಾಹರಣೆಗಳನ್ನು ನೀಡಿ ಯಾವ ಪೋಷಕಾಂಶವು ಇಲ್ಲಿ ಬಿಟ್ಟು ಹೋಗಿದೆ ಎಂಬುದನ್ನು ಗುರುತಿಸಲು ಕೇಳಬಹುದು. ಧನ್ಯವಾದಗಳು.